ಈ ಮೂಲ ಹುಣ್ಣಿಮೆಯ ದಿವಸ ಒಂದು ವಿಶೇಷವಾದ ಆಚರಣೆಯನ್ನು ನಡೆಸುತ್ತಾರೆ. ಸಮುದ್ರ ರಾಜನಿಗೆ ಹಾಲು ಹಾಗೂ ಫಲವಸ್ತುಗಳನ್ನ ಸಮರ್ಪಿಸಿ ಪೂಜೆಗೈಯುವಂತಹ ವಿಧಾನ, ಇದನ್ನೇ ಸಮುದ್ರ ಪೂಜೆ ಅಂತ ಹೇಳ್ತಾರೆ. ನಾಗರ ಪಂಚಮಿಯ ದಿವಸ ನಾಗನಿಗೆ ಎರೆದ ಹಾಲು ಸಮುದ್ರಕ್ಕೆ ಸೇರ್ಬೇಕು ಅನ್ನುವ ಒಂದು ಭಾವನೆಯೂ ನಮ್ಮಲ್ಲಿ ಇದೆ. ಆ ನಮ್ಮ ಆದಿಶೇಷ ದೇವರು 7 ಸಮುದ್ರದ ಮಧ್ಯೆ ಇರುವನೆಂಬ ನಂಬಿಕೆ, ಅಚಲವಾದ ನಂಬಿಕೆ ನಮ್ಮದು. ಇಂತಹ ಸಮುದ್ರ ಪೂಜೆ ಸಮುದ್ರ ತೀರದ ಉದ್ದಗಲಕ್ಕೂ ನಡೆಯುತ್ತೆ. ನಮಸ್ತೆ, ನನ್ನ ಹೆಸರು ಯಶೋಧರ ಯರ್ಮಾಳ್ ಅಂತ, ಉಡುಪಿ ಜಿಲ್ಲೆ. ನಾನು ಮೊಗವೀರ ಸಮುದಾಯದವ. ಮೊಗವೀರ ಸಮುದಾಯ ಅಂದ್ರೆ ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತನ್ನ ಹಿಡಿದು ಕಷ್ಟಪಟ್ಟು ದುಡಿಯುವಂತಹ ಒಂದು ಸಮುದಾಯ. ಇಂತಹ ಸಮುದಾಯವು ಈ ಮೂಲ ಹುಣ್ಣಿಮೆಯ ದಿವಸ ಒಂದು ವಿಶೇಷವಾದ ಆಚರಣೆಯನ್ನು ನಡೆಸುತ್ತಾರೆ. ಅದು ಯಾವ ತರ ಅಂದ್ರೆ, ಸಮುದ್ರದಲ್ಲಿ ಮಳೆಗಾಲ ಕಳೆದು ಸಮುದ್ರದ ಏನು ಮತ್ಸ್ಯ ಸಂಪತ್ತಿಗಾಗಿ, ಮತ್ಸ್ಯದ ಬೇಟೆಗಾಗಿ ಹೊರಡ್ತೇವ, ಆ ಸಂದರ್ಭದಲ್ಲಿ ಸಮುದ್ರ ಪ್ರಕ್ಷುಬ್ಧವಾಗಿ ಇರದೆ ನಮಗೆ ಅನುಕೂಲವಾಗಿ ಇರ್ಬೇಕನ್ನುವ ಕಾರಣದಿಂದ ಸಮುದ್ರ ರಾಜನಿಗೆ ಹಾಲು ಹಾಗೂ ಫಲವಸ್ತುಗಳನ್ನ ಸಮರ್ಪಿಸಿ ಪೂಜೆಗೈಯುವಂತಹ ವಿಧಾನ, ಇದನ್ನೇ ಸಮುದ್ರ ಪೂಜೆ ಅಂತ ಹೇಳ್ತಾರೆ. ಇಂತಹ ಸಮುದ್ರ ಪೂಜೆ ಸಮುದ್ರ ತೀರದ ಉದ್ದಗಲಕ್ಕೂ ನಡೆಯುತ್ತೆ. ಇದು ವಿಶೇಷವಾಗಿ ಮೊಗವೀರ ಸಮುದಾಯವೇ ನಡೆಸ್ಕೊಂಡು ಬರುವಂತದ್ದು. ಅದು ಅಲ್ಲದೆ ನಾಗಾರಾಧನೆಯ ಒಂದು ಅಂಶವೂ ಆಗಿರುತ್ತದೆ. ನಾಗನಿಗೆ ಹಾಕಿದ ತನು ಅದು ಸಮುದ್ರಕ್ಕೆ ಸೇರ್ಬೇಕನ್ನುವ ಉದ್ದೇಶ ಇದೆ. ನಾಗರ ಪಂಚಮಿಯ ದಿವಸ ನಾಗನಿಗೆ ಎರೆದ ಹಾಲು ಸಮುದ್ರಕ್ಕೆ ಸೇರ್ಬೇಕು ಅನ್ನುವ ಒಂದು ಭಾವನೆಯೂ ನಮ್ಮಲ್ಲಿ ಇದೆ. ಅದೇ ತರ ನಾವು ನೇರವಾಗಿ ಸಮುದ್ರಕ್ಕೆ ಹಾಲು ಎರೆಯುವುದರಿಂದ ವಿಷ್ಣುವನ್ನ ಮಲಗಿಸಿಕೊಂಡಿರುವ ಆ ನಮ್ಮ ಆದಿಶೇಷ ದೇವರು 7 ಸಮುದ್ರದ ಮಧ್ಯೆ ಇರುವನೆಂಬ ನಂಬಿಕೆ, ಅಚಲವಾದ ನಂಬಿಕೆ ನಮ್ಮದು. ಆ ದೇವರಿಗೆ ಪರಿಪೂರ್ಣವಾಗಿ ನೇರವಾಗಿ ಪೂಜೆ ಮಾಡುವಂತಹ ಪದ್ಧತಿಯೇ ಈ ಸಮುದ್ರ ಪೂಜೆ.